ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ ಲೈಟ್ ಆ್ಯಪ್ ನಲ್ಲಿ ಯಾವ ರೀತಿ ನಮ್ಮ ಡೇಟ್ ಆಫ್ ಬರ್ತ್ ನ ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಫೇಸ್ಬುಕ್ ನಲ್ಲಿ ಹೈಡ್ ಮಾಡೋದನ್ನ ನಾನು ಹೇಳಿದ್ದೆ, ಆದ್ರೆ ಫೇಸ್ಬುಕ್ ಲೈಟ್ ನ ಕೆಲವು ಜನ ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಆ್ಯಪ್ ನಲ್ಲಿ ಯಾವ ರೀತಿ ಹೈಡ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಸ್ವಲ್ಪ ಪ್ರೊಸೆಸ್ ಚೇಂಜ್ ಇದೆ ಸ್ನೇಹಿತರೆ, ಅದಕ್ಕೂ ಸ್ವಲ್ಪ ಬದಲಾವಣೆ ಇದೆ. ಯಾವ ರೀತಿ ನಾವು ಹೈಡ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ಲೈಟ್ ಆ್ಯಪ್ ನಲ್ಲಿ ನಾನೊಂದು ಅಕೌಂಟ್ ಅನ್ನ ಲಾಗಿನ್ ಮಾಡಿದ್ದೀನಿ. ಅದೇ ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಫೇಸ್ಬುಕ್ ಲೈಟ್ ನ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಪ್ರೊಫೈಲ್ ಡೀಟೇಲ್ಸ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಅದು ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ ಬರ್ತ್ಡೇ ಅಂತ, ಅದ್ರ ಮುಂದ್ಗಡೆ ಇರುವಂತ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ಓಪನ್ ಆಗುತ್ತೆ ನೋಡಿ. ಓಪನ್ ಆಗಿದೆ. ಇದರಲ್ಲಿ ಎರಡನ್ನು ಬೇರೆ ಬೇರೆಯಾಗಿ ನಾವು ಹೈಡ್ ಮಾಡಬಹುದು ಸ್ನೇಹಿತರೆ. ಕೇವಲ ಬರ್ತ್ ಡೇ ತಿಂಗಳು ಮತ್ತು ಡೇಟ್ ಮಾತ್ರ ಕಾಣಬೇಕು ಅಂದ್ರೆ ಮೇಲ್ಗಡೆ ಇರುವಂತದ್ದು, ಕೆಳಗಡೆ ವರ್ಷ ಮಾತ್ರ ಕಾಣುವ ಹಾಗೇನೂ ಇಟ್ಕೋಬಹುದು. ಇಲ್ಲಾಂದ್ರೆ ನಾವು ಇಯರ್ ನ ಹೈಡ್ ಮಾಡಿಬಿಟ್ಟು ಕೇವಲ ಡೇಟ್ ಹಾಗೂ ಮಂತ್ ಮಾತ್ರ ಕಾಣುವ ಹಾಗೇನೂ ಇಟ್ಕೋಬಹುದು ನೋಡಿ. ಎರಡನ್ನು ಬೇರೆ ಬೇರೆಯಾಗಿ ಡಿವೈಡ್ ಮಾಡಿದೆ ಇದು ಫೇಸ್ಬುಕ್ ಅನ್ನೋದು. ಇಲ್ಲಿ ನೋಡಿ ಕೆಳಗಡೆ ಇರುವಂತ ಆಪ್ಷನ್ ನಾನು ಇಯರ್ ನ ನನ್ನ ಒಂದು ಬರ್ತ್ ಇಯರ್ ನ ಹೈಡ್ ಮಾಡಿಬಿಟ್ಟು ಕೇವಲ ಬರ್ತ್ ಡೇ ಮಾತ್ರ ಕಾಣುವ ಹಾಗೇನೂ ಸೆಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು, ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪಬ್ಲಿಕ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತೆಲ್ಲ ಇದೆ. ಇಲ್ಲಿ ಕೆಳಗಡೆ ಮೋರ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ. ಮೋರ್ ಆಪ್ಷನ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಓನ್ಲಿ ಮೀ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಬರ್ತ್ ಇಯರ್ ಅನ್ನೋದು ಯಾರಿಗೂ ಕಾಣೋದಿಲ್ಲ. ಕೇವಲ ಬರ್ತ್ ಡೇಟ್ ಮತ್ತೆ ಮಂತ್ ಮಾತ್ರ ಕಾಣುತ್ತೆ, ತಿಂಗಳು ಮತ್ತೆ ತಾರೀಕು ಮಾತ್ರ ಕಾಣುತ್ತೆ, ವರ್ಷ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಇಲ್ಲಿ ನೋಡ್ಬೋದು, ಇದು ಹೈಡ್ ಆಗಿದೆ. ಹೈಡ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಅದನ್ನ ಸೇವ್ ಮಾಡ್ತೀನಿ ನೋಡಿ. ಈ ರೀತಿ ಸೇವ್ ಮಾಡಿದ ನಂತರದಲ್ಲಿ ನೋಡಿ ಮತ್ತೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಬರ್ತ್ಡೇನ ನಾನು ಇಲ್ಲಿ ಓಪನ್ ಮಾಡ್ಕೋತೀನಿ. ಅಂದ್ರೆ ನಾವೀಗ ನಮ್ಮ ಒಂದು ಬರ್ತ್ಡೇನಲ್ಲಿ ಇಯರ್ ಮಾತ್ರ ಹೈಡ್ ಮಾಡಬಹುದು, ತಿಂಗಳು ಮತ್ತು ತಾರೀಕನ್ನು ಹಾಗೆ ಕಾಣುವ ಹಾಗೆ ಇಟ್ಕೋಬಹುದು. ನಂತರದಲ್ಲಿ ನಾನು ಅದನ್ನು ಕೂಡ ಹೈಡ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಇದೆ ನೋಡಿ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದರ ಮುಂದ್ಗಡೆ ಇರುವಂತ ಬಾಕ್ಸ್ ಅನ್ನ ನಾನು ಓಪನ್ ಮಾಡ್ಕೋತೀನಿ. ಅಂದ್ರೆ ಕೆಲವು ಜನ ಹಾಗೆ ಮಾಡಿರ್ತಾರೆ, ನಮ್ಮ ಏಜ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಯರ್ ಮಾತ್ರ ಹೈಡ್ ಮಾಡಿರ್ತಾರೆ, ನಮ್ಮ ಬರ್ತ್ಡೇನ ಕಾಣುವ ಹಾಗೆ ಇಟ್ಟಿರ್ತಾರೆ. ಅದು ಆ ರೀತಿನೂ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಓನ್ಲಿ ಮೇ ಅಂತ ನಾನು ಡೇಟ್ ಹಾಗೂ ಮಂತ್ಗೂ ಕೂಡ ನಾನು ಓನ್ಲಿ ಮೇ ಅಂತ ಈ ರೀತಿ ಸೆಟ್ ಮಾಡಿಬಿಟ್ಟು ಸೇವ್ ಮಾಡ್ತೀನಿ. ಮಾಡಿದ್ರೆ ನಮ್ಮ ಒಂದು ತಾರೀಕು ತಿಂಗಳು ಕೂಡ ಹೈಡ್ ಆಗುತ್ತೆ. ಈ ರೀತಿ ನೀವು ಕೇವಲ ವರ್ಷ ಮಾತ್ರ ಹೈಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ತಾರೀಕು ಹಾಗೂ ತಿಂಗಳು ಎಲ್ಲವನ್ನು ಕೂಡ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.